ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತದಲ್ಲಿ ಕೆಲ ಕುನ್ನಿಗಳು ಪಾಕಿಸ್ತಾನ ಪರ ಘೋಷಣೆಯನ್ನು ಕೂಗ್ತಾ ಇರ್ತಾರೆ. ಭಾರತ ಯಾಕೆ, ಕರ್ನಾಟಕದಲ್ಲೂ ಕೂಗಿದಂತಹ ಅನೇಕ ಉದಾಹರಣೆ ಇದೆ. ನಮ್ಮ ವಿಧಾನಸೌಧದಲ್ಲೇ ಹೋಗಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಯನ್ನು ಕೂಗಿದ್ರು. ಅಂತಹ ನಾಯಿಗಳು ಭಾರತದ ಹಲವೆಡೆ ಸಿಗ್ತಾರೆ. ಅವರಿಗೆ ಪಾಕಿಸ್ತಾನ ಇಷ್ಟ ಆಗುತ್ತೆ. ಅವರು ಭಾರತದಲ್ಲಿ ಪಾಕಿಸ್ತಾನದ ಬಾವುಟವನ್ನು ಪ್ರದರ್ಶನ ಮಾಡ್ತಾರೆ. ಭಾರತ ಪಾಕ್ ಕ್ರಿಕೆಟ್ ಮ್ಯಾಚ್ ನಡೀತಾ ಇದ್ದರೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾರೆ. ಪಾಕಿಸ್ತಾನ ಗೆದ್ದರೆ ಪಟಾಕಿ ಹೊಡಿತಾರೆ. ಇಂತಹ ನಾಯಿಗಳು ಭಾರತದಲ್ಲಿ ಹಲವಾರು ಸಿಗ್ತವೆ. ಆದರೆ ಮಿತ್ರರೇ, ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ಗೊತ್ತಾ? ಪಾಕಿಸ್ತಾನದಲ್ಲಿ ಕಟ್ಟರ್ ಇಸ್ಲಾಮಿಕ್ ನಾಯಕ, ಪಾಕಿಸ್ತಾನದಲ್ಲಿ ಬಲಪಂಥೀಯ ನಾಯಕ ಅಂತ ಗುರುತಿಸಿಕೊಂಡಂಥವನು ಪಾಕಿಸ್ತಾನದ ಸಂಸತ್ತಿನಲ್ಲಿ ನಿಂತ್ಕೊಂಡು ಭಾರತದ ಪರವಾಗಿ ಮಾತನಾಡ್ತಾ ಇದ್ದಾರೆ. ಭಾರತ ಮತ್ತು ಪಾಕಿಸ್ತಾನವನ್ನು ಹೋಲಿಕೆ ಮಾಡಿ ಮಾತನಾಡ್ತಾ ಇದ್ದಾರೆ. ಈ ಭಾಷಣ ಈಗ ಪಾಕಿಸ್ತಾನದಾದ್ಯಂತ ವೈರಲ್ ಆಗ್ತಾ ಇದೆ, ಭಾರತದಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಆ ನಾಯಕನಿಗೆ ಈಗ ಅರಿವಾಗಿದೆ, ಭಾರತ ಹೇಗಾಗ್ತಾ ಇದೆ, ಪಾಕಿಸ್ತಾನ ಹೇಗಾಗ್ತಾ ಇದೆ. ಪಾಕಿಸ್ತಾನದವರು ಭಾರತವನ್ನು ಕಂಪೇರ್ ಮಾಡಿಕೊಂಡು ಭಾರತವನ್ನು ಹೊಗಳ್ತಾ ಇದ್ದಾರೆ. ಆದರೆ ಭಾರತದಲ್ಲಿ ಪಾಕಿಸ್ತಾನದ ಬಾವುಟವನ್ನು ಹಾರಿಸ್ತಾರೆ, ಪಾಕಿಸ್ತಾನದ ಪರ ಘೋಷಣೆ ಕೂಗ್ತಾರೆ. ಮಿತ್ರರೇ, ಈ ವಿಡಿಯೋದಲ್ಲಿ ಪಾಕಿಸ್ತಾನದಲ್ಲಿ ಭಾರತದ ಬಗ್ಗೆ ಯಾವ ರೀತಿಯಾಗಿ ಚರ್ಚೆ ಆಗ್ತಾ ಇದೆ ಅನ್ನೋದರ ಕುರಿತಾಗಿ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ಗಳನ್ನು ನಿಮಗೆ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಪಾಕಿಸ್ತಾನದಲ್ಲಿ ಒಂದು ಎಲೆಕ್ಷನ್ ಆಯಿತು. ಎಲೆಕ್ಷನ್ ಆದ ನಂತರ ಅಲ್ಲಿ ಹೊಸ ಗವರ್ನಮೆಂಟ್ ಫಾರ್ಮ್ ಆಗಿದೆ. ಆ ಗವರ್ನಮೆಂಟ್ ಈಗ ಟೇಕ್ ಆಫ್ ಆಗ್ತಾ ಇದೆ. ಆ ಎಲೆಕ್ಷನ್ ಇರಬಹುದು, ಆ ಸರ್ಕಾರ ರಚನೆ ಆಗಿದ್ದಿರಬಹುದು, ಇದೆಲ್ಲದರ ಬಗ್ಗೆ ನಾನು ಹೆಚ್ಚು ಡೀಟೇಲ್ಸ್ ಕೊಡೋದಕ್ಕೆ ಹೋಗೋದಿಲ್ಲ. ನಿಮಗೆಲ್ಲ ಗೊತ್ತೇ ಇದೆ ಆ ಎಲೆಕ್ಷನ್ ಎಷ್ಟು ಪಾರದರ್ಶಕವಾಗಿ ನಡೆದಿತ್ತು, ಏನು ಎತ್ತ ಇಡೀ ಜಗತ್ತೇ ನೋಡಿಬಿಟ್ಟಿದೆ. ಆದರೆ ಮಿತ್ರರೇ, ಈಗ ಹೊಸ ಸರ್ಕಾರ ರಚನೆ ಆಗಿದೆಯಲ್ಲ, ಶಹಬಾಜ್ ಶರೀಫ್ ಪ್ರಧಾನಮಂತ್ರಿ ಆಗಿದ್ದಾರಲ್ಲ, ಈ ಸರ್ಕಾರ ತನ್ನ ಮೊದಲ ರಾಷ್ಟ್ರೀಯ ಅಸೆಂಬ್ಲಿ ಅಧಿವೇಶನವನ್ನು ಕರೆದಿತ್ತು. ಅಂದರೆ ನಮ್ಮಲ್ಲಿ ಹೊಸ ಸರ್ಕಾರ ರಚನೆಯಾದ ಬಳಿಕ ಲೋಕಸಭಾ ಅಧಿವೇಶನ ನಡೆಯುತ್ತಲ್ಲ, ಹಾಗೆ ಪಾಕಿಸ್ತಾನದಲ್ಲೂ ಕೂಡ ರಾಷ್ಟ್ರೀಯ ಅಸೆಂಬ್ಲಿ ಅಧಿವೇಶನವನ್ನು ಕರೆಯಲಾಗಿತ್ತು. ಈ ಅಧಿವೇಶನದಲ್ಲಿ ಎಲ್ಲ ವಿರೋಧ ಪಕ್ಷದ ನಾಯಕರು, ಆಡಳಿತ ಪಕ್ಷದ ನಾಯಕರುಗಳಿಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಮಿತ್ರರೇ, ಪಾಕಿಸ್ತಾನದಲ್ಲಿ ಕಟ್ಟರ್ ಬಲಪಂಥೀಯ ನಾಯಕ ಅಂತ ಗುರುತಿಸಿಕೊಂಡಿದ್ದಾನೆ. ಅಂದರೆ ಪಾಕಿಸ್ತಾನ ಒಂದು ಇಸ್ಲಾಮಿಕ್ ರಾಷ್ಟ್ರ ಆಗಬೇಕು, ಪಾಕಿಸ್ತಾನದಲ್ಲಿ ಇಸ್ಲಾಂ ಮಾತ್ರ ಇರಬೇಕು, ಬೇರೆ ಯಾವುದೇ ಧರ್ಮಕ್ಕೆ ಅವಕಾಶ ಇರಬಾರದು, ಕಟ್ಟರ್ ಇಸ್ಲಾಮಿಕ್ ರೂಲ್ಸ್ಗಳು ಜಾರಿ ಆಗಬೇಕು ಅಂತ ಬಯಸುವಂತಹ ನಾಯಕ, ಅದಕ್ಕೋಸ್ಕರವಾಗಿ ಹೋರಾಡುವಂತಹ ನಾಯಕ ಮೌಲಾನಾ ಫಜಲುರ್ ರೆಹಮಾನ್ ಅನ್ನುವಂಥವನು. ಈತನೂ ಕೂಡ ಭಾಷಣ ಮಾಡ್ದ. ಈತ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಭಾರತದ ಬಗ್ಗೆ ಮಾತನಾಡ್ದ. ಏನಂತ? ಇವತ್ತು ಪಾಕಿಸ್ತಾನಕ್ಕೆ ನಾಚಿಕೆ ಆಗಬೇಕು, ಭಾರತ ವಿಶ್ವದ ಸೂಪರ್ ಪವರ್ ಆಗುವತ್ತ ಕನಸು ಕಾಣ್ತಾ ಇದೆ, ಅವರು ಆ ದಿಕ್ಕಿನತ್ತ ಹೋಗ್ತಾ ಇದ್ದಾರೆ. ಆದರೆ ಪಾಕಿಸ್ತಾನ ಸಾಲಕ್ಕಾಗಿ ಭಿಕ್ಷೆ ಬೇಡ್ತಾ ಇದೆ. ನಾವು ದಿವಾಳಿತನವನ್ನು ನಿವಾರಿಸಿಕೊಳ್ಬೇಕು, ದಿವಾಳಿತನದಿಂದ ಹೊರಬರಬೇಕು ಅಂತ ಭಿಕ್ಷೆ ಬೇಡ್ತಾ ಇದ್ದೀವಿ. ಯಾವ ದೇಶ ಎಷ್ಟು ಹಣ ಕೊಡುತ್ತೆ ಅಂತ ಕಾದು ಕುಳಿತಿದ್ದೀವಿ. ಇಂತಹ ಪರಿಸ್ಥಿತಿಗೆ ಬಂದಿದ್ದೀವಿ. ನಿಮಗೆಲ್ಲ ನೆನಪಿರಲಿ, ಭಾರತ ಮತ್ತು ಪಾಕಿಸ್ತಾನ ಒಂದೇ ದಿನ ಸ್ವತಂತ್ರಗೊಂಡಂಥವು, ಒಂದೇ ದಿನ ರಚನೆಯಾದಂಥವು. ಆಗಸ್ಟ್ 15, 1947 ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತದ ಗವರ್ನರ್ ಜನರಲ್ ಆಗಿ ನೇಮಕಗೊಳ್ತಾನೆ. ಅದೇ ದಿನ ಮೊಹಮ್ಮದ್ ಅಲಿ ಜಿನ್ನಾ ಕರಾಚಿಯಲ್ಲಿ ಪಾಕಿಸ್ತಾನದ ಗವರ್ನರ್ ಜನರಲ್ ಆಗಿ ನೇಮಕಗೊಳ್ತಾರೆ. ಹೀಗೆ ಎರಡೂ ದೇಶಗಳು ಒಂದೇ ದಿನ ಉದಯ ಆಗಿದ್ರೂ ಕೂಡ ಇವತ್ತು ಭಾರತ ಸೂಪರ್ ಪವರ್ ಆಗುವತ್ತ ಹೋಗ್ತಾ ಇದೆ, ಪಾಕಿಸ್ತಾನ ದಿವಾಳಿಯಾಗಿ ನಿಂತಿದೆ. ಇದಕ್ಕೆಲ್ಲ ಕಾರಣ ಏನು? ಹೀಗಂತ ಮೌಲಾನಾ ಫಜಲುರ್ ರೆಹಮಾನ್ ಅಗ್ರೆಸಿವ್ ಆಗಿ ಭಾಷಣ ಮಾಡ್ತಾನೆ. ಆ ಭಾಷಣ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದಕ್ಕೆ ಮುಂದುವರೆದು ಆತ ಏನು ಹೇಳ್ತಾನೆ ಕೇಳಿದ್ರೆ, ಪಾಕಿಸ್ತಾನದ ಇವತ್ತಿನ ಸ್ಥಿತಿಗೆ ನಮ್ಮನ್ನು, ಅಂದರೆ ರಾಜಕಾರಣಿಗಳನ್ನು ಗುರಿಯಾಗಿಸ್ತಾ ಇದ್ದಾರೆ. ಆದರೆ ಕೇವಲ ರಾಜಕಾರಣಿಗಳು ಮಾತ್ರ ಅಲ್ಲ, ನಾವು ಕೇವಲ ಕೈಗೊಂಬೆಗಳು. ಗೋಡೆಯ ಹಿಂದೆ ನಿಂತ್ಕೊಂಡು ನಮ್ಮನ್ನು ಆಡಿಸ್ತಿರುವಂಥವ್ರು ಇದ್ದಾರಲ್ಲ, ಅವರು ಇದಕ್ಕೆ ಹೊಣೆಗಾರರು. ಹೀಗಂತ ಮೌಲಾನಾ ಫಜಲುರ್ ರೆಹಮಾನ್ ಆರೋಪ ಮಾಡ್ತಾನೆ. ಮಿತ್ರರೇ, ಗೋಡೆ ಹಿಂದೆ ನಿಂತ್ಕೊಂಡು ಆಡಿಸುವಂಥವ್ರು ಯಾರು? ಪಾಕಿಸ್ತಾನದ ಮಿಲಿಟರಿ. ನಿಮಗೆಲ್ಲ ಗೊತ್ತೇ ಇದೆ. ಇದನ್ನು ನಾನು ಬಿಡಿಸಿ ಹೇಳಬೇಕಾಗಿರೋದೇನೂ ಇಲ್ಲ. ಪಾಕಿಸ್ತಾನದ ಮಿಲಿಟರಿ ಅಲ್ಲಿನ ಸರ್ಕಾರವನ್ನು ನಿಯಂತ್ರಿಸುತ್ತೆ. ಪಾಕಿಸ್ತಾನದಲ್ಲಿ ಯಾವ ಸರ್ಕಾರ ಬರಬೇಕು, ಯಾರು ಗೆಲ್ಲಬೇಕು, ಎಲ್ಲವುದನ್ನು ನಿಯಂತ್ರಣ ಮಾಡುವಂಥದ್ದು ಪಾಕಿಸ್ತಾನದ ಮಿಲಿಟರಿ. ನಿಮಗೆಲ್ಲ ಗೊತ್ತೇ ಇದೆ, ಇಮ್ರಾನ್ ಖಾನ್ ಇನ್ನೊಮ್ಮೆ ಅಧಿಕಾರಕ್ಕೆ ಬರಬಾರದು ಅಂತ ಮಿಲಿಟರಿ ಏನೆಲ್ಲ ಆಟ ಆಡ್ತು ಅಂತ. ಅಂತಿಮವಾಗಿ ಅಲ್ಲೊಂದು ಅತಂತ್ರ ಸ್ಥಿತಿ ನಿರ್ಮಾಣ ಮಾಡಲಾಯಿತು. ಆ ಅತಂತ್ರ ಸ್ಥಿತಿಯ ಲಾಭವನ್ನು ಪಡೆದುಕೊಂಡು ಶಹಬಾಜ್ ಶರೀಫ್ ಈಗ ಪ್ರಧಾನಮಂತ್ರಿ ಆಗಿದ್ದಾರೆ. ಅಲ್ಲೊಂದು ಕೈಗೊಂಬೆ ಸರ್ಕಾರ ರಚನೆಯಾಗಿದೆ. ಇಂತಹ ಕೈಗೊಂಬೆ ಸರ್ಕಾರಗಳು ಪಾಕಿಸ್ತಾನಕ್ಕೆ ಏನು ಮಾಡೋದಕ್ಕೆ ಸಾಧ್ಯ? ಏನೂ ಇಲ್ಲ. ಇದನ್ನೇ ಈಗ ಮೌಲಾನಾ ಫಜಲುರ್ ರೆಹಮಾನ್ ಹೇಳ್ತಾ ಇರುವಂಥದ್ದು, ಪಾಕಿಸ್ತಾನಕ್ಕೆ ಈ ಸ್ಥಿತಿ ಬಂದಿದೆ ಅಂತ. ಮಿತ್ರರೇ, ಪಾಕಿಸ್ತಾನದಲ್ಲಿ ಯಾಕಿಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ? ಅವ್ರು ಯಾಕೆ ಭಾರತವನ್ನು ನೋಡಿ ಉರ್ಕೊಳ್ತಾ ಇದ್ದಾರೆ? ಭಾರತ ಅಷ್ಟೊಂದು ಅಭಿವೃದ್ಧಿ ಆಗ್ತಾ ಇದೆ ಅಂತ ಪಾಕಿಸ್ತಾನಕ್ಕೆ ಯಾಕೆ ಅನ್ನಿಸ್ತಾ ಇದೆ? ಇದಕ್ಕೆ ಅನೇಕ ಕಾರಣ ಇದೆ. ಪಾಕಿಸ್ತಾನ ಇವತ್ತು ಯಾವ ಹಂತಕ್ಕೆ ಹೋಗಿದೆ ಅಂತಂದರೆ, ಪ್ರತಿ ತಿಂಗಳು ಕೂಡ ಸಾಲ ಮಾಡಬೇಕು. ಒಂದು ತಿಂಗಳು ಯಾರು ಸಾಲ ಕೊಟ್ಟಿಲ್ಲ ಅಂತಂದರೆ ದೇಶ ನಡೆಸೋದು ಕಷ್ಟ ಅನ್ನುವಂಥ ಪರಿಸ್ಥಿತಿ ಹೋಗಿದೆ. ಕಳೆದ ತಿಂಗಳಷ್ಟೇ ಅವರು IMF ಬಳಿಯಲ್ಲಿ ಮತ್ತೆ ಭಿಕ್ಷೆ ಬೇಡಿದ್ದಾರೆ. ನಮಗೊಂದು $6 ರಿಂದ $8 ಬಿಲಿಯನ್ ಹಣವನ್ನು ಕೊಟ್ಬಿಡಿ, ನಾವು ಸ್ವಲ್ಪ ದಿನ ಚೇತರಿಸ್ಕೊಳ್ತೀವಿ ಅಂತ.
ಅಂದರೆ ಪ್ರತಿ ಬಾರಿಯೂ ಕೂಡ ಯಾರ ಮುಂದೆಯಾದರೂ ಭಿಕ್ಷೆ ಬೇಡುವಂತಹ ಸನ್ನಿವೇಶ ನಿರ್ಮಾಣ ಆಗಿದೆ. ಮಿತ್ರರೇ, ಇದು ಪಾಕಿಸ್ತಾನದ ಸರ್ಕಾರದ ಸ್ಥಿತಿ. ಆದರೆ ಅಲ್ಲಿನ ಜನರ ಸ್ಥಿತಿ ಏನು ಗೊತ್ತಾ? ಇವತ್ತು ಭಾರತದ ಇನ್ಫ್ಲೇಷನ್ ರೇಟ್ ಏನಿದೆ, ಅಂದರೆ ಬೆಲೆ ಏರಿಕೆ ದರ ಏನಿದೆ, ಇದು 7% ಇದೆ. 7% ಭಾರತಕ್ಕೆ ಹೆವಿ ಅಂತ ಅನ್ಸುತ್ತೆ. ನಿಮ್ಗೆ ಅನ್ನಿಸ್ಬಹುದು, ಕಳೆದ 10 ವರ್ಷದ ಹಿಂದೆ ಇಷ್ಟಿತ್ತು, ಗ್ಯಾಸ್ ನಮಗೆ ಇಷ್ಟಕ್ಕೆ ಸಿಗ್ತಾ ಇತ್ತು, ಅಥವಾ ಅಕ್ಕಿ ಇಷ್ಟಕ್ಕೆ ಸಿಗ್ತಾ ಇತ್ತು, ಈಗ ಇಷ್ಟು ಜಾಸ್ತಿ ಆಗಿದೆ, ಹೀಗೆಲ್ಲ ನಮ್ಗೆ ಅನ್ಸುತ್ತೆ. 7%ಅನ್ನೇ ನಾವು ತಡೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಈ 7% ಇದ್ರೆ ಏನಾಗುತ್ತೆ? ನಮ್ಮಲ್ಲಿ ಇವತ್ತು ಒಂದು ವಸ್ತು 100 ರೂಪಾಯಿಗೆ ಸಿಗ್ತಾ ಇದೆ ಅಂತಂದರೆ ಇದು 200 ರೂಪಾಯಿ ಆಗೋದಕ್ಕೆ 15 ವರ್ಷ ಬೇಕಾಗುತ್ತೆ, ಅಥವಾ 14 ವರ್ಷದಲ್ಲಿ ಅದು 200 ರೂಪಾಯಿ ಆಗುತ್ತೆ. ಅದಕ್ಕಿಂತಲೂ ನಿಮ್ಗೆ ಅರ್ಥ ಆಗುವಾಗೆ ಹೇಳಬೇಕು ಅಂತಂದರೆ, ಈಗ ನೀವು ಈ ವರ್ಷ 1 ತಿಂಗಳನ್ನು ನಿಭಾಯಿಸೋದಕ್ಕೆ, ನಿಮ್ಮ ಮನೆ ಖರ್ಚನ್ನು 1 ತಿಂಗಳು ನಿಭಾಯಿಸೋದಕ್ಕೆ 1 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ದೀರಿ ಅಂತ ಅಂದುಕೊಳ್ಳಿ. 1 ಲಕ್ಷ ಖರ್ಚು ಮಾಡುವಂಥ ಕುಟುಂಬಗಳು ಕಡಿಮೆ, ಆದರೆ ನೀವು 1 ಲಕ್ಷ ಖರ್ಚು ಮಾಡ್ತಾ ಇದ್ದೀರಿ ಅಂತ ಅಂದುಕೊಳ್ಳಿ. ನೀವು 2 ಲಕ್ಷ ಖರ್ಚು ಮಾಡಬೇಕು ಅನ್ನುವಂಥ ಸ್ಥಿತಿಗೆ ಹೋಗೋದಕ್ಕೆ 15 ವರ್ಷ ಬೇಕಾಗುತ್ತೆ ಭಾರತದಲ್ಲಿ. ಅದೇ ಪಾಕಿಸ್ತಾನದಲ್ಲಿ ಹೇಗೆ? ಪಾಕಿಸ್ತಾನದಲ್ಲಿ ಇನ್ಫ್ಲೇಷನ್ ರೇಟ್ ಇದೆಯಲ್ಲ, ಇದು 26% ಇದೆ. ಎಷ್ಟು? 26%. ಅಂದರೆ ಭಾರತಕ್ಕಿಂತಲೂ 4 ಪಟ್ಟು ಜಾಸ್ತಿ. ಪಾಕಿಸ್ತಾನದಲ್ಲಿ ಇವತ್ತು 100 ರೂಪಾಯಿ ಇದೆ ಅಂತಂದರೆ ಅದು 200 ರೂಪಾಯಿ ಆಗೋದಕ್ಕೆ 3.5 ವರ್ಷ ಸಾಕಾಗುತ್ತೆ. 3.5 ವರ್ಷದಲ್ಲೇ ಅದು 200 ರೂಪಾಯಿ ಆಗುತ್ತೆ. ನಿಮಗೆ ದುಡಿಮೆ ಇಲ್ಲ, ದುಡಿಮೆ ಕಡಿಮೆ ಆಗ್ತಾ ಹೋಗ್ತಾ ಇದೆ, ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಹೀಗಾಗಿ ಅಲ್ಲಿನ ಜನ ಹೊತ್ತಿನ ಊಟವನ್ನು ಕೊಂಡು ತಿನ್ನೋದು ಕೂಡ ಕಷ್ಟ ಆಗ್ತಾ ಇದೆ. ಮಿತ್ರರೇ, ಇವತ್ತು ಅವರು ಭಾರತವನ್ನು ಯಾಕೆ ಕಂಪೇರ್ ಮಾಡ್ತಾ ಇದ್ದಾರೆ? ಭಾರತ ಸರ್ಕಾರ ಹೇಳ್ತಾ ಇದೆ, ಕಳೆದ 10 ವರ್ಷದಲ್ಲಿ ನಾವು 25 ಕೋಟಿ ಜನರನ್ನ ಬಡತನ ರೇಖೆಯಿಂದ ಮೇಲೆತ್ತಿದ್ದೀವಿ. ಅಂದರೆ ಅವರು ಈ ಹಿಂದೆ ಬಡವರಾಗಿದ್ದರು, ಈಗ ಆ ಬಡತನ ರೇಖೆಯಲ್ಲಿಲ್ಲ, ಅವರು ಹೊರ ಬಂದಿದ್ದಾರೆ. ಅವರು ಒಂದು ಲೋವರ್ ಮಿಡಲ್ ಕ್ಲಾಸ್ ಆಗಿ ಬದುಕ್ತಾ ಇದ್ದಾರೆ, ಅವ್ರ ಜೀವನಕ್ಕೇನು ಕಷ್ಟ ಇಲ್ಲ ಅಂತ ಭಾರತ ಸರ್ಕಾರ ಹೇಳ್ತಾ ಇದೆ. ಅಂದರೆ ಭಾರತದಲ್ಲಿ ಬಡತನ ರೇಖೆಯಲ್ಲಿದ್ದರಲ್ಲ, ಅವರು ಲೋವರ್ ಮಿಡಲ್ ಕ್ಲಾಸ್ ಆಗ್ತಾರೆ. ಈ ಲೋವರ್ ಮಿಡಲ್ ಕ್ಲಾಸ್ನಲ್ಲಿದ್ದವರು ಮಿಡಲ್ ಕ್ಲಾಸ್ಗೆ ಅಪ್ಗ್ರೇಡ್ ಆಗ್ತಾ ಇದ್ದಾರೆ. ಅಂದರೆ ಸ್ವಲ್ಪ ಸ್ವಲ್ಪವಾಗಿ ಮೇಲೆ ಬರ್ತಾ ಇದ್ದಾರೆ. ಈ ಹಿಂದೆ 1000 ರೂಪಾಯಿ ದುಡಿತಾ ಇದ್ದವನು ಇವತ್ತು 2000 ದುಡಿತಾನೆ. ದುಡಿಮೆಯ ಪ್ರಮಾಣವೂ ಕೂಡ ಜಾಸ್ತಿ ಆಗ್ತಾ ಇದೆ. ಆದರೆ ಪಾಕ್ನಲ್ಲಿ ಪರಿಸ್ಥಿತಿ ಹೇಗಿದೆ? ಶ್ರೀಮಂತನಾದವನು ಮಿಡಲ್ ಕ್ಲಾಸ್ಗೆ ಕುಸಿತಾ ಇದ್ದಾನೆ, ಮಿಡಲ್ ಕ್ಲಾಸ್ನಲ್ಲಿದ್ದವನು ಲೋವರ್ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ನಲ್ಲಿ ಬದುಕ್ತಾ ಇದ್ದವನು ಬಡತನ ರೇಖೆಗೆ, ಬಡತನದಲ್ಲಿದ್ದವನು ದಿವಾಳಿ, ಬಿಕಾರಿ ಆಗ್ತಾ ಇದ್ದಾನೆ, ಅವನಿಗೆ ತಿನ್ನೋದಕ್ಕೆ ಸಾಧ್ಯ ಇಲ್ಲ. ಇತ್ತೀಚೆಗೆ ವರ್ಲ್ಡ್ ಬ್ಯಾಂಕ್ ಒಂದು ರಿಪೋರ್ಟನ್ನು ಕೊಡುತ್ತೆ, ಪಾಕಿಸ್ತಾನದಲ್ಲಿ ಮುಂದಿನ 1 ವರ್ಷದಲ್ಲಿ 1 ಕೋಟಿ ಜನ ಬಡತನ ರೇಖೆಗಿಂತ ಕೆಳಗೆ ಕುಸಿತಾರೆ. ಮಿತ್ರರೇ, ಈ ರೀತಿಯಾಗಿ ಡೌನ್ಫಾಲ್ ಆಗ್ತಾ ಇದೆ ಅಂತಂದ್ರೆ ಪಾಕಿಸ್ತಾನ ಎತ್ತ ಹೋಗ್ತಾ ಇದೆ. ಹೀಗಾಗಿ ಅಲ್ಲಿನ ಜನ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ, ಭಾರತದೊಂದಿಗೆ ಕಂಪೇರ್ ಮಾಡ್ಕೊಳ್ತಾ ಇದ್ದಾರೆ. ಭಾರತ ಕೂಡ ಅದೇ ಸ್ಥಿತಿಯಲ್ಲಿತ್ತು 1947ರಲ್ಲಿ ಸ್ವಾತಂತ್ರ್ಯ ಬಂದಂತಹ ಸಂದರ್ಭದಲ್ಲಿ. ಭಾರತದಲ್ಲಿ ಏನು ಶ್ರೀಮಂತಿಕೆ ಇರಲಿಲ್ಲ, ಪಾಕಿಸ್ತಾನದಲ್ಲೂ ಅದೇ ಸ್ಥಿತಿ ಇತ್ತು. ಪಾಕಿಸ್ತಾನವು ಏನು ಚಿನ್ನದ ಕೊಡ ಇಟ್ಕೊಂಡು ಕೂತಿರಲಿಲ್ಲ, ಇಬ್ಬರ ಬಳಿಯಲ್ಲೂ ಏನು ಅಕ್ಷಯ ಪಾತ್ರೆ ಇರಲಿಲ್ಲ. ಪಾಕಿಸ್ತಾನಕ್ಕಿಂತ ಭಾರತ ದೊಡ್ಡದಾಗಿತ್ತು, ಬಡತನ ಜಾಸ್ತಿ ಇತ್ತು, ಬಡವರ ಸಂಖ್ಯೆ ಕೂಡ ಜಾಸ್ತಿ ಇತ್ತು. ಆದರೆ ಇವತ್ತು ಭಾರತ ಏನಾಗಿದೆ? ವಿಶ್ವದ ಸೂಪರ್ ಪವರ್ ಆಗುವಂಥ ಕನಸು ಕಾಣ್ತಾ ಇದೆ. ನಾವು ವಿಶ್ವದ ಅತಿ ದೊಡ್ಡ ಶಕ್ತಿ. ಇವತ್ತು ಭಾರತ ವಿದೇಶಿ ಮುದ್ರಾ ಭಂಡಾರದಲ್ಲಿ $640 ಬಿಲಿಯನ್ ಇಟ್ಟುಕೊಂಡಿದೆ. ವಿಶ್ವದ 4ನೇ ಸ್ಥಾನದಲ್ಲಿದ್ದೀವಿ ನಾವು. ಚೀನಾ ಮೊದಲಿದೆ, ಭಾರತ 4ನೇ ಸ್ಥಾನದಲ್ಲಿದೆ. ವರ್ಷದಿಂದ ವರ್ಷಕ್ಕೆ ನಮ್ಮ ವಿದೇಶಿ ಮುದ್ರಾ ಭಂಡಾರ ಜಾಸ್ತಿ ಆಗ್ತಾ ಇದೆ. ಪಾಕಿಸ್ತಾನ ಈ ವಿದೇಶಿ ಮುದ್ರಾ ಭಂಡಾರದ ಲೀಸ್ಟ್ನಲ್ಲಿ 81ನೇ ಸ್ಥಾನದಲ್ಲಿದೆ. ನಾರ್ತ್ ಕೊರಿಯಾಗಿಂತ ಕೆಳಗಿದೆ. ಇವತ್ತು ನಾರ್ತ್ ಕೊರಿಯಾ ಮೇಲೆ ಅನೇಕ ಆರ್ಥಿಕ ನಿರ್ಬಂಧ ಇದೆ, ಅವರು ಬದುಕೋದೇ ಕಷ್ಟ ಆಗಿದೆ. ಅಷ್ಟೆಲ್ಲ ನಿರ್ಬಂಧ ಇದ್ರೂ ಕೂಡ ಅವರು ಪಾಕಿಸ್ತಾನಕ್ಕಿಂತ ಮೇಲಿದ್ದಾರೆ. ಪಾಕಿಸ್ತಾನದ ಮೇಲೆ ಯಾವುದೇ ನಿರ್ಬಂಧ ಇಲ್ಲ. ಅವರು ಈ ಹಿಂದೆ FATFನ ಗ್ರೇ ಲಿಸ್ಟ್ನಲ್ಲಿದ್ದರು, ಈಗ ಅದರಿಂದ ಕೂಡ ಹೊರ ಬಂದಿದ್ದಾರೆ. ಅಂದರೆ ಪಾಕಿಸ್ತಾನಕ್ಕೆ ಇಷ್ಟೆಲ್ಲ ಮುಕ್ತ ಸ್ವಾತಂತ್ರ್ಯ ಇದ್ದರೂ ಕೂಡ ಪಾಕಿಸ್ತಾನ ಡೆವಲಪ್ ಆಗ್ತಾ ಇಲ್ಲ, ಪಾಕಿಸ್ತಾನ ಕುಸಿತಾ ಇದೆ. ಪಾಕಿಸ್ತಾನದ ಬಳಿಯಲ್ಲಿ ಕೇವಲ $8 ಬಿಲಿಯನ್ ವಿದೇಶಿ ಮುದ್ರಾ ಭಂಡಾರ ಇದೆ, ಅದು ಕೂಡ ಸಾಲ ಎತ್ತಿರುವಂತಹದ್ದು. ವಿದೇಶಿ ಮುದ್ರಾ ಭಂಡಾರಕ್ಕೋಸ್ಕರವಾಗಿ ಅವರು IMF ಬಳಿಯಲ್ಲಿ ಸಾಲ ಮಾಡ್ತಾರೆ, ಚೀನಾ ಬಳಿಯಲ್ಲಿ ಸಾಲ ಕೇಳ್ತಾರೆ. ಇಂತಹ ಪರಿಸ್ಥಿತಿ ಪಾಕಿಸ್ತಾನ ಹೋಗಿದೆ. ಇದಕ್ಕಾಗಿ ಮಿತ್ರರೇ, ಇತ್ತೀಚೆಗೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಪಾಕಿಸ್ತಾನದ ಡೆಟ್ ಟ್ರಾಪ್ ಇದೆಯಲ್ಲ, ಇದು ಕೇವಲ ಡೆಟ್ ಟ್ರಾಪ್ ಅಲ್ಲ, ಪಾಕಿಸ್ತಾನದ ಪಾಲಿಗೆ ಡೆತ್ ಟ್ರಾಪ್, ಹೀಗಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇದು ದೊಡ್ಡ ಸುದ್ದಿ ಆಗಿತ್ತು. ಪಾಕಿಸ್ತಾನದ ಪತ್ರಿಕೆಗಳಲ್ಲಿ ಬಹಳಷ್ಟು ವರದಿ ಮಾಡಲಾಗಿತ್ತು. ಅಂದರೆ ಪಾಕಿಸ್ತಾನದ ಪ್ರಧಾನಿಯೇ ಹೀಗೆ ಹೇಳ್ತಾ ಇದ್ದಾರೆ, ಪಾಕಿಸ್ತಾನದ ಪರಿಸ್ಥಿತಿ ಏನಾಗಿರಬಹುದು ಅಂತ. ಮಿತ್ರರೇ, ಅನೇಕ ಸಂದರ್ಭಗಳಲ್ಲಿ ನೀವು ಪಾಕಿಸ್ತಾನದ ಜನ ಮಾತನಾಡೋದನ್ನು ಕೇಳಿರ್ತೀರಿ. ಭಾರತ ಚಂದ್ರಯಾನ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿನ ಅನೇಕರು ಭಾರತವನ್ನು ಹೊಗಳಿದ್ರು. ಭಾರತಕ್ಕೆ ಅರ್ಹತೆ ಇದೆ, ಅವರು ಮಾಡ್ತಾರೆ, ಅವರು ದೇಶಕ್ಕಾಗಿ ದುಡಿತಾ ಇದ್ದಾರೆ. ಪಾಕಿಸ್ತಾನ ಏನು ಮಾಡ್ತಾ ಇದೆ? ಇಲ್ಲಿ ಪ್ರತಿಯೊಬ್ಬರಿಗೂ ಗನ್ ಕೊಡಲಾಗ್ತಾ ಇದೆ, ಭಯೋತ್ಪಾದನೆಯನ್ನು ಬೆಳೆಸಲಾಗ್ತಾ ಇದೆ. ಪಾಕಿಸ್ತಾನ ಹೀಗಿರೋದಕ್ಕೆ ಯೋಗ್ಯ ಅಂತೇಳಿ ಅಲ್ಲಿನ ಜನ ಮಾತನಾಡ್ತಾ ಇದ್ರು. ಅಲ್ಲಿನ ಜನರಲ್ಲಿ ಆಕ್ರೋಶ ಜಾಸ್ತಿ ಆಗ್ತಾ ಇದೆ. ಮಿತ್ರರೇ, ಪಾಕಿಸ್ತಾನದಲ್ಲಿ ನಿರುದ್ಯೋಗ ಯಾವ ಹಂತದಲ್ಲಿದೆ ಅಂತ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅಷ್ಟು ಪ್ರಮಾಣದಲ್ಲಿ ನಿರುದ್ಯೋಗ ಇದೆ. ಇವರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಅವರೆಲ್ಲರನ್ನೂ ಕೂಡ ಈಗ ಭಯೋತ್ಪಾದನೆಗೆ ಸೆಳೆದುಕೊಳ್ಳಲಾಗ್ತಾ ಇದೆ.
ಈ ಕೆಲ ಭಯೋತ್ಪಾದಕರಿದ್ದಾರಲ್ಲ, ಇವರಿಗೆ ಫಾರಿನ್ ಫಂಡ್ ಆಗುತ್ತೆ. ಇವರಿಗೆ ಫಂಡ್ ಮಾಡೋದಕ್ಕೆ ಕೆಲವರಿದ್ದಾರೆ. ಅವ್ರೇನು ಮಾಡ್ತಾರೆ, ಸಂಬಳ ಕೊಡ್ತಾರೆ. ಅಲ್ಪ ಸ್ವಲ್ಪ ಸಂಬಳ ಕೊಡ್ತಾರೆ ಎನ್ನುವ ಕಾರಣಕ್ಕಾಗಿ ಭಯೋತ್ಪಾದಕರಾಗಿ ಯುವಕರು ರೂಪುಗೊಳ್ತಾ ಇದ್ದಾರೆ. ಇದು ಪಾಕಿಸ್ತಾನಕ್ಕೆ ಮುಂದಿನ ಬಹುದೊಡ್ಡ ಚಾಲೆಂಜ್. ಇದನ್ನು ಪಾಕಿಸ್ತಾನ ಅಷ್ಟು ಸುಲಭವಾಗಿ ನಿಯಂತ್ರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಪಾಕಿಸ್ತಾನದ ಅತಿ ದೊಡ್ಡ ನಾಯಕನಾದಂಥ ಇಮ್ರಾನ್ ಖಾನ್ ಈಗಲೂ ಜೈಲಿನಲ್ಲಿದ್ದಾರೆ. ಅವರ ಪಕ್ಷಕ್ಕೆ ಅತಿ ಹೆಚ್ಚು ಸ್ಥಾನ ಬಂದರೂ ಕೂಡ ಅವರು ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದ ಪ್ರಜಾಪ್ರಭುತ್ವ ಇದೆ. ಇದರ ವಿರುದ್ಧವಾಗಿ ಜನ ದಂಗೆ ಹೇಳ್ತಾ ಇದ್ದಾರೆ. ಇದು ಹೀಗೆ ಮುಂದುವರೆದಿದ್ದರೆ ಪಾಕಿಸ್ತಾನ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿಯೂ ಕೂಡ ಉಳಿಯೋದಿಲ್ಲ. ಅಫ್ಘಾನಿಸ್ತಾನದಲ್ಲಿ ಹೇಗೆ ಭಯೋತ್ಪಾದಕ ಗುಂಪು ಬಂದು ಇಡೀ ಅಫ್ಘಾನಿಸ್ತಾನವನ್ನು ಟೇಕ್ ಓವರ್ ಮಾಡ್ತೋ, ಅದೇ ರೀತಿಯಾಗಿ ಪಾಕಿಸ್ತಾನದಲ್ಲೂ ಕೂಡ ಆಂತರಿಕ ದಂಗೆಗಳಾಗಬಹುದು, ಆಂತರಿಕ ಸಂಘರ್ಷಗಳಾಗಬಹುದು. ಇದು ವಿಶ್ವಕ್ಕೂ ಅಪಾಯಕಾರಿ, ಪಾಕಿಸ್ತಾನಕ್ಕೂ ಅಪಾಯಕಾರಿ. ಹೀಗಂತ ಪಾಕಿಸ್ತಾನದ ನಾಯಕರು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಮಿತ್ರರೇ, ಇವತ್ತು ಮೌಲಾನಾ ಫಜಲುರ್ ರೆಹಮಾನ್ ಒಬ್ಬ ಬಲಪಂಥೀಯ ನಾಯಕ ಪಾಕಿಸ್ತಾನದ ಅಸೆಂಬ್ಲಿಯಲ್ಲಿ ನಿಂತ್ಕೊಂಡು ಭಾರತದ ಪರವಾಗಿ ಮಾತನಾಡ್ತಾ ಇದ್ದಾರೆ. ಆ ಸ್ಥಿತಿಗೆ ಪಾಕಿಸ್ತಾನ ಹೋಗಿದೆ. ಮಿತ್ರರೇ, ನಾನು ಯಾಕೆ ಈ ವಿಡಿಯೋ ಮಾಡಿದೆ? ಅವರ ಹೇಳಿಕೆಯನ್ನು ಇಷ್ಟೆಲ್ಲ ವಿವರಿಸುವಂಥ ಅವಶ್ಯಕತೆ ಏನಿತ್ತು? ಕೆಲವರಿಗೆ ಪ್ರಶ್ನೆ ಬರಬಹುದು. ನಾನು ವಿಡಿಯೋ ಮಾಡಿದ್ದು ಇಷ್ಟೇ ಉದ್ದೇಶ. ಈಗಲಾದರೂ ಭಾರತದಲ್ಲಿ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗ್ತಾರಲ್ಲ, ಅವ್ರಿಗೆ ಸ್ವಲ್ಪ ಅರ್ಥ ಆಗಲಿ. ನಾವು ಎಂತಹ ದೇಶದಲ್ಲಿದ್ದೀವಿ, ನಾವೆಷ್ಟು ಸುಖವಾಗಿದ್ದೀವಿ. ಕೇವಲ ಧರ್ಮದ ಕಾರಣಕ್ಕೋಸ್ಕರವಾಗಿ ನಾವು ಪಾಕಿಸ್ತಾನವನ್ನು ಬೆಂಬಲಿಸೋದಾದರೆ ನಾವು ಎಂತಹ ದುಸ್ಥಿತಿಗೆ ಹೋಗ್ತೀವಿ ಅನ್ನೋದು ಕೂಡ ಅವ್ರಿಗೆ ಅರ್ಥ ಆಗಲಿ. ಮಿತ್ರರೇ, ಪಾಕಿಸ್ತಾನದ ಇವತ್ತಿನ ಸ್ಥಿತಿಯ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಅವರ ಇವತ್ತಿನ ಸ್ಥಿತಿಗೆ ಕಾರಣ ಏನು? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.